ಸ್ನೇಹಿತರೆ ನಮಸ್ಕಾರ. ಟೆಂಟ್ರಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು, ಒಬ್ಬ ನಿರ್ದೇಶಕ ಆಗಬೇಕು ಅನ್ನೋರಿಗೆ ಯಾವಾಗ ಆ ಬಿಗ್ ಸ್ಕ್ರೀನ್ ಮೇಲೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಆ ಪಕ್ಕದಲ್ಲಿ ಇಲ್ಲ ಕೆಳಗಡೆ ನನ್ನ ಹೆಸರು ಬರಬೇಕು ಬಿಗ್ ಸ್ಕ್ರೀನ್ ಮೇಲೆ ಥಿಯೇಟ್ರಲ್ಲಿ ಅನ್ನೋ ಒಂದು ಕನಸಿರುತ್ತೆ. ನಾನು ಆ ರೀತಿ ಚಿಕ್ಕ ವಯಸ್ಸಿಂದ ಕನಸು ಕಂಡವನೇ. ಆದರೆ ಬಿಗ್ ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅಂತ ನಮ್ಮ ಹೆಸರನ್ನು ನಾವು ಕಾಣಬೇಕು ಅನ್ನೋ ಕನಸು ಕಂಡಾಗ ಅದಕ್ಕಿಂತ ಬಿಫೋರ್ ಕೋ ಡೈರೆಕ್ಟರ್ ಅಂತ, ಅದಕ್ಕಿಂತ ಬಿಫೋರ್ ಅಸೋಸಿಯೇಟ್ ಡೈರೆಕ್ಟರ್ ಅಂತ, ಅದಕ್ಕಿಂತ ಬಿಫೋರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನಮ್ಮ ಹೆಸರುಗಳನ್ನು ನಾವು ನೋಡ್ಕೊಂಡಿರಬೇಕು. ಕೆಲವರು ಬಿಡಿ, ಅಸಿಸ್ಟೆಂಟ್ ಆಗಿ ಎಲ್ಲೂ ಕೆಲಸ ಮಾಡದಿರೋನೇ ಡೈರೆಕ್ಟರ್ಗಳಾಗಿರೋ ಮಹಾ ಮೇಧಾವಿಗಳು ಬಹಳ ಜನ ಇದ್ದಾರೆ. ಆದರೆ ಸ್ಟೆಪ್ ಬೈ ಸ್ಟೆಪ್ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಮತ್ತು ಡೈರೆಕ್ಟರ್, ಈ ಸ್ಟೆಪ್ ಬೈ ಸ್ಟೆಪ್ ನಾವು ಕಲ್ತ್ಕೊಂಡು ಬಂದಾಗ ನಾವು ನೆಕ್ಸ್ಟ್ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟು ನಾವು ಹಿಂದೆ ಪಟ್ಟಂಥ ಶ್ರಮ, ಕಲಿತಂಥ ಒಂದು ಕಲಿಕೆ ನಮ್ಮನ್ನು ದಿಗ್ವಿಜಯದತ್ತ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ಇವತ್ತು ಇನ್ಸ್ಟಿಟ್ಯೂಟ್ಗಳಲ್ಲಿ ಕಲಿತು ಸರ್ಟಿಫಿಕೇಟ್ಗಳು ತಗೊಂಡಿರ್ತಾರೆ. ಸ್ಕ್ರಿಪ್ಟ್ ಹೆಂಗೆ ಬರೆಯೋದು, ಕ್ಯಾಮ್ರಾ ಹೆಂಗೆ ಆಪ್ರೇಟ್ ಮಾಡ್ತಾರೆ, ಪ್ರತಿಯೊಂದೆಲ್ಲ ತಿಳ್ಕೊಂಡಿರ್ತಾರೆ, ಡೈರೆಕ್ಟ್ ಏನು ಕೆಲಸ ಮಾಡ್ತಾರೆ ಅಂತ. ಆದರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಥಿಯರಿ ಕ್ಲಾಸಸ್ ಕೊಟ್ಟು ಯಾವಾಗೋ ಒಂದು ಲಾಸ್ಟ್ ಒಂದು 2 days 3 days ಪ್ರಾಕ್ಟಿಕಲನ್ನು ಮಾಡಿ ತೋರಿಸ್ತಾರೆ. ಹಾಗೆ ಕಲಿತು ಬಂದಂಥವರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಂಪೂರ್ಣವಾಗಿ ಅರಿತಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಸಿನಿಮಾ ಏನಪ್ಪ ಅಂತಂದರೆ ಟೆಕ್ನಿಕಲ್ ಈ ಪ್ರೋಸೆಸ್ ಅನ್ನೋದು ದಿನೇ ದಿನೇ ಬದಲಾಗ್ತಾ ಇರುತ್ತೆ. ಆಮೇಲೆ ಒಬ್ಬ ನಿರ್ದೇಶಕನ ಟೆಕ್ನಿಕಲ್ ಇದ್ದಂಗೆ ಇನ್ನೊಬ್ಬ ನಿರ್ದೇಶಕನ ಟೆಕ್ನಿಕಲ್ ವರ್ಕ್ ಇರೋದಿಲ್ಲ. ಒಬ್ಬೊಬ್ಬರಿಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಅವರ ಮೇಕಿಂಗ್ಸ್ ಆಗಲಿ, ಆರ್ಟಿಸ್ಟ್ನವ್ರನ್ನು ಮಾತಾಡೋ ರೀತಿ ನೀತಿ ಆಗಲಿ, ಮತ್ತು ವರ್ಕರ್ಸ್ನ ಟ್ರೀಟ್ ಮಾಡೋ ರೀತಿ ನೀತಿ ಆಗಲಿ, ಕ್ಯಾಮ್ರಾಮೆನ್ನೊಂದಿಗೆ ಅವರ ಬಾಂಧವ್ಯ ಯಾವ ರೀತಿ ಇಟ್ಕೊಳ್ತಾರೆ ಅನ್ನೋ ವಿಷಯ ಆಗಲಿ, ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಚೇಂಜ್ ಓವರ್ ಇರುತ್ತೆ. ಕೆಲವರು ನಾವು ಕೇಳಿರ್ತೀವಿ, ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ತೀವಿ, ಆರ್ಟಿಸ್ಟ್ಗಳು ಮತ್ತು ಟೆಕ್ನಿಷಿಯನ್ಸ್ನ ಹೊಡಿತಾರೆ, ಬಡಿತಾರೆ, ಅಮ್ಮನ ಅಕ್ಕನಂತೆಲ್ಲ ಬೈದು ಮಾಡ್ತಾರೆ. ಇನ್ನು ಕೆಲವರು ಸರ್ ಅಂತ ಒಂದು ಪ್ರೀತಿ ಕೊಟ್ಟು, ಇನ್ನು ಕೆಲವರು ಬ್ರದರ್ ಬನ್ನಿ ಅಂಥೇಳಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಲೈಟ್ ಬಾಯ್ ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡೋಂಥ ಡೈರೆಕ್ಟರ್ಗಳು ಸಮೇತ ಇದ್ದಾರೆ. ಡೈರೆಕ್ಟರ್ ಅಂದರೆ 2 ಕೊಂಬಿಟ್ಕೊಂಡ ಒಬ್ಬ ದೊಡ್ಡ ಮನುಷ್ಯ, ಕಿರೀಟ ಇಟ್ಕೊಂಡವನಂತಲ್ಲ. ಅವನೊಬ್ಬ ಕೆಲಸದವರು, ಅನ್ನದಾತರು, ನಿರ್ಮಾಪಕರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವ್ರ ದುಡ್ಡಿಂದ ತಾನು ಕಲಿತಂಥ ಒಂದು ವಿದ್ಯೆಯನ್ನು ಅಲ್ಲಿ ಸಾಬೀತು ಮಾಡಿ ಒಂದು ಹೆಸರು ಗಳಿಸುವಂಥದ್ದು. ಅವನು ಒಂದು ಕೂಲಿಕಾರನೇ. ಈಗ ಒಬ್ಬ ಮೇಸ್ತ್ರಿ, ಒಬ್ಬ ಮನೆ ಕಟ್ಟೋ ಓನರು ಮೇಸ್ತ್ರಿಗೆ ಹೇಳ್ತಾನೆ, ಈ ರೀತಿ ನನಗೆ ಬೇಕು ಸರ್ ಅಂಥೇಳಿ. ಇವನು ಅದಕ್ಕೆ ಯಾರ್ಯಾರು ವರ್ಕರ್ ಬೇಕು, ಯಾವ್ಯಾವ ರೀತಿ ಮಾಡಿಸ್ಬೇಕು, ಟೋಟಲ್ ಎಲ್ಲ ಫಿನಿಷಿಂಗ್ ಮಾಡಿ ಹೆಂಗೆ ಕೊಡಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, 100 ವರ್ಷಗಳ ಕಾಲ ಮನೇಲಿ ಬಾಳಬೇಕು. ಮೇಸ್ತ್ರಿನೂ ಒಬ್ಬ ವರ್ಕರೇ ತಾನೆ. ಹಾಗೆ ಡೈರೆಕ್ಟ್ರು ಸಮೇತ ಆ ನಿರ್ಮಾಪಕ, ಆ ಓನರ್ ದುಡ್ಡು ಹಾಕಿದಾಗ ಯಾವ ರೀತಿ ನಾವು ಮಾಡಿ ಅವರಿಗೆ ಲಾಭ ಬರೋ ಥರ ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡೋ ಮೇಸ್ತ್ರಿ ಥರ ನಾವು. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಇದನ್ನು ಸಂಪೂರ್ಣವಾಗಿ ಕಲಿಯೋಕ್ಕೆ ಇಲ್ಲಿ ಒಂದು ಸುವರ್ಣ ಅವಕಾಶವನ್ನು ನೀಡ್ತಾ ಇದ್ದೀವಿ ನಮ್ಮ ಟೆಂಟ್ರಿಸ್ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ. ಏನಪ್ಪ ಅಂತಂದರೆ ನವೆಂಬರ್ 25ರಿಂದ ನಮ್ಮದು ಪ್ರೀತಿಸಿ ನೋಡು ಅಂತ ಒಂದು ಸಿನಿಮಾ ಪ್ರಾರಂಭ ಆಗ್ತಾ ಇದೆ. ಸಹನಾ ಗೌಡ, ಮಾರ್ವೆಲ್ ಮನುರಥ್, ಬಲರಾಜ್ ವಾಡಿ, ಶೋಭರಾಜ್, ಬಹಳ ಜನ ಆರ್ಟಿಸ್ಟ್ಗಳು ಇದರಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ಕ್ರೌಡ್ ಫಂಡಿಂಗಲ್ಲಿ ಸಮೇತ ನಾವು ಮಾಡ್ತಾ ಇರೋಂಥ ಸಿನಿಮಾ. 30 ಜನ ಜೊತೆ ಸೇರಿ ಮಾಡ್ತಾ ಇರೋಂಥ ಸಿನಿಮಾ. 30 ಜನ ನಿರ್ಮಾಪಕರು ಎಲ್ಲರೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರೋಂಥ ಸಿನಿಮಾ. ಮೋಸ್ಟ್ಲಿ ಇಂಡಸ್ಟ್ರಿಯಲ್ಲಿ ಯಾರೂ ಆ ಥರ ಮಾಡಲಿಲ್ವೇನು. 5 ಜನ 6 ಜನ 10 ಜನ ನಿರ್ಮಾಪಕರು ಮತ್ತು ಸಹ ನಿರ್ಮಾಪಕರು 10 ಜನ ಜಾಯಿನ್ ಆಗಿ ಮಾಡಿರೋ ಸಿನಿಮಾಗಳಿದೆ. ಆದರೆ 30 ಜನ ಮೋಸ್ಟ್ಲಿ ನಮ್ಮದೇ ಫಸ್ಟ್ ಆಗ್ಬೋದು. ಈ ಸಿನಿಮಾದಲ್ಲಿ ಅಂದರೆ ನವೆಂಬರ್ 25ರಿಂದ ಪ್ರಾರಂಭ. ಈ ಮಳೆ ವಾತಾವರಣ, ಆಮೇಲೆ ಒಂದಷ್ಟು ದೊಡ್ಡ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡ್ತಾರೆ, ಅವ್ರ ಡೇಟ್ಗಳೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕಂಟಿನ್ಯೂ ಟೋಟಲಿ ಒಂದು 20 days
20 ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ. ಅದರ ನಂತರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇಲ್ಲೇ ಲಗ್ಗೆರೆಯಲ್ಲಿ ಸ್ಟುಡಿಯೋಸ್ಗಳಲ್ಲಿ ನಡೆಯುತ್ತೆ. ಈ ಚಿತ್ರೀಕರಣ ಅನ್ನೋದು ಸಮೇತ ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಬೆಂಗಳೂರಿನ ಹೊಸಕೋಟೆ ಸರೌಂಡಿಂಗ್ಗಳಲ್ಲಿ ನಡೆಯುತ್ತೆ. ಈ ಸಿನಿಮಾದಲ್ಲಿ ಕಲಿಯುವಿಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಕಲ್ತ್ಕೋಬೇಕು. ಅದನ್ನು ಅಪ್ರೆಂಟಿಸ್ ಅಂತಾರೆ. ನಾನು ಅಪ್ರೆಂಟಿಸ್ ಅನ್ನೋ ಬದಲು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕರಿತೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೀವು ಬಂದು ಸೇರಿಕೊಂಡು ಕೆಲಸ ಕಲಿಬೋದು. ಕ್ಲಾಪ್ ಮಾಡೋದ್ರಿಂದ ಹಿಡಿದು ಎಡಿಟಿಂಗ್ ರಿಪೋರ್ಟ್ ಬರೆಯೋದ್ರಿಂದ, ಕಂಟಿನ್ಯೂಟಿ ರಿಪೋರ್ಟ್ ಬರೆಯೋದ್ರಿಂದ, ಆರ್ಟಿಸ್ಟ್ಗಳಿಗೆ ಡೈಲಾಗ್ ಹೇಳ್ಕೊಡೋದ್ರಿಂದ ಎಲ್ಲ ವರ್ಕ್ಗಳನ್ನು ನಿಭಾಯಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಎಲ್ಲವನ್ನ ನಾವು ಕಲಿಬೋದು. ಅಂದರೆ ವರ್ಕ್ ಮಾಡಿದಾಗ, ಸರ್ ನಾವು ಫೀಸ್ ಕಟ್ಟಿದ್ದೀವಿ, ಸೊ ಬರ್ತೀವಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಸರ್, ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಲಾಸ್ಟ್ ಒಂದು ಶಿಬಿರ ಮಾಡಿದೆ, ವರ್ಕ್ಶಾಪ್ ಮಾಡಿದೆ. ಅವರಿಗೆ ಪ್ರಾಕ್ಟಿಕಲ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಮೇಕಿಂಗಿಗೆ ಕರ್ಕೊಂಡು ಹೋದೆ. ಬರ್ರಿ, ಅದರಲ್ಲಿ ನೀವು ಜಾಯಿನ್ ಆಗ್ರಿ, ಆ್ಯಕ್ಟ್ ಆದರೂ ಮಾಡಿರಿ. ಇಲ್ಲ ಸರ್, ನಾನು ನಿಂತ್ಕೊಂಡು ನೋಡ್ತಾ ಇರ್ತೀನಿ ಸರ್. ಹೋಗ್ಲಿ ಬರ್ರಿ, ಇಲ್ಲಿ ಕ್ಯಾಮ್ರಾದ ಪಕ್ಕದಲ್ಲಿ ನಿಂತ್ಕೊಳ್ರಿ. ಇಲ್ಲ ಸರ್, ನಾನು ದೂರದಲ್ಲೇ ನಿಂತು ನೋಡ್ತಾ ಇರ್ತೀನಿ ಸರ್. ಅವರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡದಿದ್ದಾಗ ದೂರದಲ್ಲಿ ಎಲ್ಲೋ ನಿಂತ್ಕೊಂಡಾಗ ಏನು ಅರ್ಥ ಆಗುತ್ತೆ? ಕ್ಲಿಪ್ ನಂಬರ್ ಅಂದರೆ ಏನು ಅಂತ ಅರ್ಥ ಆಗಿರೋದಿಲ್ಲ. ಹಾಗಲ್ಲ, ಹಾಗೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ದೂರದಲ್ಲಿ ನಿಂತು ನೋಡೋದಲ್ಲ. ಇಲ್ಲಿ ಅಸಿಸ್ಟೆಂಟ್ ಆಗಿ ಕಲಿಯೋಕೆಗೆ ನೀವು ಬಂದು ಸೇರಿದಾಗ ನೀವು ಜೊತೆಗೂಡಿ ಎಕ್ವಿಪ್ಮೆಂಟ್ಸ್, ಇವಾಗ ರಿಫ್ಲೆಕ್ಟರ್ ಅಂತೀವಿ, ಆ ರಿಫ್ಲೆಕ್ಟರ್ ನೀವು ಎತ್ಕೊಂಡು ಎಲ್ಲ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಮ್ರಾ ಸ್ಟ್ಯಾಂಡ್ ಹೆಂಗಿರುತ್ತೆ, ಫಿಲ್ಟರ್ಸ್ ಹೆಂಗಿರುತ್ತೆ, ಲೆನ್ಸ್ಗಳು ಹೆಂಗಿರುತ್ತೆ, ಸ್ಕ್ರಿಪ್ಟ್ ಹೆಂಗಿರುತ್ತೆ, ಆರ್ಟಿಸ್ಟ್ಗೆ ಹೆಂಗೆ ಹೇಳ್ಕೊಡ್ಬೇಕು, ಇವೆಲ್ಲವನ್ನು ನೀವು ವರ್ಕ್ ಮಾಡಬೇಕು. ಆ ರೀತಿ ವರ್ಕ್ ಮಾಡಿದಾಗ ಫಸ್ಟು ಲಾಸ್ಟ್ ತೆಂಗಿನಕಾಯಿ ಹೊಡೆದಾಗ್ರಿಂದ ಕುಂಬಳಕಾಯಿ ಹೊಡೆಯೋವರೆಗೂ ನೀವು ವರ್ಕ್ ಮಾಡಿದಾಗ ನಿಮಗೆಲ್ಲವೂ ಡೀಟೇಲ್ ಸಿಗುತ್ತೆ. ಒಂದು ಪರಿಪಕ್ವತೆ ನಿಮ್ಮಲ್ಲಿ ಬೆಳೆದು ಬಿಡುತ್ತೆ. ಇನ್ಸ್ಟಿಟ್ಯೂಟ್ಗಳಲ್ಲಿ ಥಿಯರಿಗಿಂತಲೂ ಇಲ್ಲಿನ ಪ್ರಾಕ್ಟಿಕಲ್ ನಿಮಗೆ ವರ್ಕ್ ಆಗುತ್ತೆ. ಅದಕ್ಕೆ ಸಲುವಾಗಿ 10 ಜನಕ್ಕೆ ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಕಲಿಯೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 10 ಜನಕ್ಕೆ ಬೆಳಗ್ಗೆ 6 ಗಂಟೆಯಲ್ಲಿ ಲೊಕೇಶನ್, 6 ಗಂಟೆಗೆ ಲೊಕೇಶನಲ್ಲಿ ಇರಬೇಕು. 5 ಗಂಟೆಗೆ ಎದ್ದು ಲಾಡ್ಜ್ ಮಾಡಿರ್ತೀವಿ, ರೂಮ್ಸ್ ಕೊಟ್ಟಿರ್ತೀವಿ, ಸ್ನಾನಗಳೆಲ್ಲ ಮಾಡ್ಕೊಂಡು 6 ಗಂಟೆಗೆ ನಾವು ಲೊಕೇಶನಲ್ಲಿ ಇರಬೇಕು. ಅದಕ್ಕೆ ವೆಹಿಕಲ್ಸ್ ಎಲ್ಲ ಅರೇಂಜ್ ಇರುತ್ತೆ. ಸಂಜೆ 6 ಗಂಟೆವರೆಗೂ ಶೂಟಿಂಗ್ ನಡೆಯುತ್ತೆ. ಮತ್ತೆ ನಾವು ಅಲ್ಲಿಂದ ಬರ್ತೀವಿ, ಫ್ರೆಶಪ್ ಆಗ್ತೀವಿ, ಮತ್ತು ನಾಳಿನ ಪ್ರಾಜೆಕ್ಟ್ಗೆ ಏನೇನು ಬೇಕೋ ಎಲ್ಲವನ್ನು ಡಿಸ್ಕಷನ್ ಮಾಡ್ತೀವಿ. ಈ ರೀತಿ ಕಂಟಿನ್ಯೂ ಆಗಿ ಚಿತ್ರೀಕರಣ ಮುಗಿಯೋವರೆಗೂ ನೀವು ನಮ್ಮ ಜೊತೆಯಲ್ಲಿದ್ದಾಗ ಸಿನಿಮಾ ಹೇಗೆ ಮಾಡಬೇಕು, ಏನು ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು, ಡೈಲಾಗ್ಸ್ ಹೆಂಗೆ ಬರೀಬೇಕು, ಹೆಂಗೆ ಆರ್ಟಿಸ್ಟ್ ಮೈಂಟೈನ್ ಮಾಡಬೇಕು, ಟೆಕ್ನಿಷಿಯನ್ ಜೊತೆ ಹೆಂಗೆ ವ್ಯವಹರಿಸಬೇಕು, ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸಮೇತ ನಮ್ಮ ಜೊತೆಯಲ್ಲಿ ನೀವು ಒಗ್ಗೂಡಿದಾಗ ಎಡಿಟಿಂಗ್, ಡಬ್ಬಿಂಗ್, ರೀ ರೆಕಾರ್ಡಿಂಗ್, ಮಿಕ್ಸಿಂಗ್, ಎಫೆಕ್ಟ್ಸು, DI, DTS ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಲಾಸ್ಟಿಗೆ ಸೆನ್ಸಾರ್ ಮಾಡುವಂಥದ್ದು ಹೇಗೆ ಅಂತ ನಿಮಗೆ ತಿಳುವಳಿಕೆ ಬರುತ್ತೆ. ಆಗ ನೀವು ನಿಜವಾದ ಒಬ್ಬ ನಿರ್ದೇಶಕ ಆಗಬಹುದು. ಇದನ್ನೆಲ್ಲವನ್ನು ಕಲಿಯೋಕ್ಕೆ ಬೇರೆ ಕಡೆ ಹೋದರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ 35,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆ 35,000 ರೂಪಾಯಿನಲ್ಲಿ ನೀವು ಕಲಿಬೋದು. ನಿಮಗೆ ವಸತಿ ಇರುತ್ತೆ, ಊಟ ಇರುತ್ತೆ, ತಿಂಡಿ ಇರುತ್ತೆ, ಲೊಕೇಶನಿಂದ ರೂಮ್ಸಿಂದ ಲೊಕೇಶನ್ಗೆ ಹೋಗಿ ಬರೋಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ನಮ್ಮದೇ ಇರುತ್ತೆ. ನೀವು ಒಂದು ಲೆಕ್ಕ ಹಾಕ್ಕೊಂಡ್ರೆ ನೀವು ಟೋಟಲ್ ಈ ಚಿತ್ರ ಮುಗಿಯೋವರೆಗೂ ನಮ್ಮ ಜೊತೆಯಲ್ಲಿದ್ದಾಗ ನಿಮಗೆ ಊಟ, ತಿಂಡಿ, ಖರ್ಚುಗಳ ವ್ಯವಸ್ಥೆಗಳೇ ಇನ್ನೂ 35,000ಗಿಂತಲೂ ಹೆಚ್ಚಾಗೋಗುತ್ತೆ. ಆದರೆ ನಾವು ತಗೊಳ್ಳೋದು 35,000 ರೂಪಾಯಿ. ಜೊತೆಗೆ ಈ ಸಿನಿಮಾ ರಿಲೀಸ್ಗೆ ಬಿಗ್ ಸ್ಕ್ರೀನಲ್ಲಿ ಈ ಸಿನಿಮಾದಲ್ಲಿ ತೆರೆ ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ವಿಭಾಗದಲ್ಲಿ ಈ 10 ಜನರ ಹೆಸರುಗಳನ್ನು ಸೇರಿಸಲಾಗುತ್ತೆ. ಅಪ್ರೆಂಟಿಸ್ ಅಂತಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್. ನೀವು ಬೇರೆ ಯಾವುದಾದ್ರೂ ಡೈರೆಕ್ಟರ್ ಹತ್ರಗೆ ಅವಕಾಶವನ್ನು ಕೇಳ್ಕೊಂಡು ಹೋದಾಗ, ಸರ್ ಅಸೋಸಿಯೇಟಾಗಿ ನನಗೆ ವರ್ಕ್ ಕೊಡಿ, ಅಸಿಸ್ಟೆಂಟಾಗಿ ಇಂಥ ಪಿಕ್ಚರಲ್ಲಿ ಮಾಡಿದ್ದೀನಿ ನೋಡಿ ಸರ್, ನನ್ನ ಬಿಗ್ ಸ್ಕ್ರೀನಲ್ಲಿ ನನ್ನ ಹೆಸರಿದೆ, ವರ್ಕ್ ಮಾಡಿದ್ದೀನಿ, ವರ್ಕಿಂಗ್ ಸ್ಟಿಲ್ಸ್ ನೋಡಿ ಎಲ್ಲ ತೋರಿಸ್ಕೋಬೋದು. ನಮ್ಮ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೇನೆ ಅಂತ ನಾನು ಲೆಟರ್ ಕೊಡ್ತೀನಿ, ಅಸೋಸಿಯೇಟಾಗಿ ವರ್ಕ್ ಸಿಗುತ್ತೆ. ಅಲ್ಲಿ ನೀವು ಅಸೋಸಿಯೇಟಾಗಿ ಮಾಡಿದ ನಂತರ ನೆಕ್ಸ್ಟ್ ನಾನು ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಬೇರೆ ಕಡೆ ಕೇಳ್ಬೋದು. ಅಷ್ಟರೊಳಗಡೆ ನಿಮ್ಮಲ್ಲಿ ಒಬ್ಬ ಪರಿಪಕ್ವವಾದ ಒಬ್ಬ ಡೈರೆಕ್ಟ್ರ್ ರೆಡಿ ಆಗಿಬಿಟ್ಟಿರ್ತಾರೆ. ಏನಾದರೂ ಪ್ರೊಡ್ಯೂಸರ್ ಹತ್ರ ಹೋದಾಗ ನಾನು ಇಂಥದ್ರಲ್ಲಿ ಅಸಿಸ್ಟೆಂಟಾಗಿ ಮಾಡಿದ್ದೀನಿ, ಇಂಥದ್ರಲ್ಲಿ ಅಸೋಸಿಯೇಟಾಗಿ ಮಾಡಿದ್ದೀನಿ, ನನಗೆ ಅವಕಾಶ ಕೊಡಿ, ನಾನು ಡೈರೆಕ್ಷನ್ ಮಾಡ್ತೀನಿ, ನನ್ನ ಹತ್ರ ಕಥೆ ಇದೆ, ಧೈರ್ಯವಾಗಿ ಅವ್ರು ಕೇಳೋ ಬಜೆಟ್ ಎಷ್ಟು ಅಂತ ಹೇಳಿದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂತ ನೀವು ಟಕ ಅಂತ ಆನ್ಸರ್ ಮಾಡ್ಬೋದು. ಹೆಂಗೆ ವರ್ಕ್ ಮಾಡಬೇಕೋ ಮಾಡ್ಬೋದು. ಹಲವಾರು ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ನಿಮ್ಮ ಪರಿಚಯ ಆಗಿರ್ತಾರೆ, ಕಮ್ಯುನಿಕೇಷನ್ ಬೆಳೆದಿರ್ತದೆ, ಎಲ್ಲರನ್ನ ಫೋನಲ್ಲೇ ಸಂಪರ್ಕ ಮಾಡಿ ಡೀಲ್ ಮಾಡ್ಬೋದು.
ಇಷ್ಟನ್ನು ನೀವು ಕಲಿಯೋಕ್ಕೆ 35,000 ರೂಪಾಯಿ ನೀವು ಖರ್ಚು ಮಾಡ್ತೀರ. ನವಂಬರ್ 25 ಶೂಟಿಂಗ್, ಇದೇ ತಿಂಗಳು 25ನೇ ತಾರೀಕು ಶೂಟಿಂಗ್. 20ನೇ ತಾರೀಕು ಒಳಗಡೆ ನಿಮ್ಮಲ್ಲಿ ಯಾರಾದರೂ ಆಸಕ್ತಿ ಇದೆ ಜಾಯನ್ ಆಗಿ ಈ ಪಿಕ್ಚರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿ. ನಿರ್ದೇಶಕ ಆಗಬೇಕು ಅಂತ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ತಾ ನಿಮ್ಮ ಗಾಂಧಿ. ನಮಸ್ಕಾರ.